ನಮಸ್ಕಾರ. ಆರ್ಜೆ ಸ್ಪೀಡ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಮ್ಯಾ. ತಮಿಳುನಾಡು ರಾಜಕೀಯದಲ್ಲಿ ಇಂದು ಹೊಸ ಯುಗವೊಂದು ಆರಂಭವಾಗುವ ಮುನ್ಸೂಚನೆ ಸಿಗುತ್ತಿದೆ. ದಕ್ಷಿಣ ಭಾರತದ ಸೂಪರ್ ಸ್ಟಾರ್, ಕೋಟ್ಯಂತರ ಜನರ ಆರಾಧ್ಯ ದೈವ ದಳಪತಿ ವಿಜಯ್ ಈಗ ಕೇವಲ ಸಿನಿಮಾ ನಟನಾಗಿ ಉಳಿದಿಲ್ಲ, ಅವರು ಜನರ ಧ್ವನಿಯಾಗಿ ಬದಲಾಗುತ್ತಿದ್ದಾರೆ. ಇಂದು ನಾವು ಅವರ ರೋಚಕ ಜೀವನ ಪಯಣದ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. 1974 ಜೂನ್ 22ರಂದು ಜನಿಸಿದ ಜೋಸೆಫ್ ವಿಜಯ್ ಚಂದ್ರಶೇಖರ್ ಅವರ ಬಾಲ್ಯದ ದಿನಗಳು ಬಹಳ ಚುರುಕಾಗಿದ್ದವು. ಆದರೆ ತಮ್ಮ 2ನೇ ವಯಸ್ಸಿನಲ್ಲಿ ಪ್ರೀತಿಯ ತಂಗಿ ವಿದ್ಯಾಳನ್ನು ಕಳೆದುಕೊಂಡ ಆ ಕ್ಷಣ ವಿಜಯ್ ಅವರನ್ನು ಮೌನಿಯನ್ನಾಗಿಸಿತು. ಅತಿಯಾಗಿ ಮಾತನಾಡುತ್ತಿದ್ದ ಹುಡುಗ ಅಂದಿನಿಂದ ಮಿತಭಾಷಿಯಾದ. ಅದೇ ಮೌನ ಇಂದಿಗೂ ಅವರ ದೊಡ್ಡ ಶಕ್ತಿಯಾಗಿದೆ. ಅವಮಾನಗಳನ್ನೇ ಮೆಟ್ಟಿಲು ಮಾಡಿದ ಹೀರೋ. ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದಾಗ ವಿಜಯ್ ಎದುರಿಸಿದ ಟೀಕೆಗಳು ಅಷ್ಟಿಷ್ಟಲ್ಲ. ಅವರ ರೂಪ ಮತ್ತು ನಟನೆಯನ್ನು ಕಂಡು ಹಂಗಿಸಿದವರೇ ಹೆಚ್ಚು. ಆದರೆ ಆರ್ಜೆ ಸ್ಪೀಡ್ ನ್ಯೂಸ್ ವೀಕ್ಷಕರೇ ಗಮನಿಸಿ, ಟೀಕೆ ಮಾಡಿದವರ ಎದುರೇ ಇಂದು ವಿಜಯ್ ಅಪ್ರತಿಮ ನಾಯಕನಾಗಿ ಬೆಳೆದು ನಿಂತಿದ್ದಾರೆ. ಪೂವೆ ಉನಕ್ಕಾಗ ಸಿನಿಮಾದ ಯಶಸ್ಸು ಇವರ ಬದುಕನ್ನೇ ಬದಲಿಸಿತು. ಅಲ್ಲಿಂದ ಶುರುವಾದ ದಳಪತಿಯ ಅಬ್ಬರ ಬಾಕ್ಸ್ ಆಫೀಸನ್ನು ನಡುಗಿಸಿತು. ರಾಜಕೀಯದ ಹೊಸ ಆಟ, ತಮಿಳಗ ವೆಟ್ರಿ ಕಳಗಂ. ಸಿನಿಮಾದಲ್ಲಿ ಉತ್ತುಂಗದಲ್ಲಿದ್ದಾಗಲೇ ಜನಸೇವೆಯತ್ತ ಮನಸ್ಸು ಮಾಡಿದ ವಿಜಯ್ 2024ರಲ್ಲಿ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷವನ್ನು ಸ್ಥಾಪಿಸಿದರು. ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಮತ್ತು ಜಾತ್ಯತೀತ ಮೌಲ್ಯಗಳನ್ನು ಎತ್ತಿಹಿಡಿಯುವ ಗುರಿಯನ್ನು ಇವರು ಹೊಂದಿದ್ದಾರೆ. ಕೇವಲ ತೆರೆಯ ಮೇಲೆ ಮಾತ್ರವಲ್ಲ, ನಿಜ ಜೀವನದಲ್ಲೂ ಇವರು ಹೀರೋ. ಪ್ರತಿವರ್ಷ ಸಾವಿರಾರು ಬಡಮಕ್ಕಳಿಗೆ ಗುಪ್ತವಾಗಿ ಸ್ಕಾಲರ್ಶಿಪ್ ನೀಡುವುದು, 100 ಜನರಿಗೆ ಉಚಿತ ಚಿಕಿತ್ಸೆ ಕೊಡಿಸುವುದು ವಿಜಯವರ ಸಮಾಜಮುಖಿ ಕೆಲಸಗಳಲ್ಲಿ ಕೆಲವು. ತಮ್ಮ 69ನೇ ಸಿನಿಮಾದ ನಂತರ ಸಿನಿಮಾಗಳಿಗೆ ವಿದಾಯ ಹೇಳಿ ಸಂಪೂರ್ಣವಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಅವರು ನಿರ್ಧರಿಸಿರುವುದು ಅವರ ತ್ಯಾಗಕ್ಕೆ ಸಾಕ್ಷಿ. ಇದು ದಳಪತಿ ವಿಜಯ್ ಅವರ ಇದುವರೆಗಿನ ಸಾರ್ಥಕ ಪಯಣದ ಒಂದು ನೋಟ. ಈ ಮಹಾ ಬದಲಾವಣೆ ತಮಿಳುನಾಡು ರಾಜಕೀಯದಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಮುಂದೆ ಅವರು ಎಂಥ ಸಂಚಲನ ಮೂಡಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇಂಥ ಕ್ಷಣಕ್ಷಣದ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಆರ್ಜೆ ಸ್ಪೀಡ್ ನ್ಯೂಸ್. ಇದು ಸುದ್ದಿಗಳ ವೇಗದ ತಾಣ. ಧನ್ಯವಾದಗಳು.